ಎಲ್ರಿಗೂ ನಮಸ್ಕಾರ. ಪ್ರಿಬಂಧು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ. ಸೊ ನಿನ್ನೆ ಒಂದು 20 ಕ್ವೆಶನ್ಸ್ನ ಮಾಡಿದೆ. ಇವತ್ತಿನ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವನ್ನು ಮಾಡ್ತಾ ಹೋಗೋಣ. ಇವತ್ತು ಕೂಡ 20 ಕ್ವೆಶನ್ಸ್ನ ಮಾಡ್ತಾ ಹೋಗೋಣ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಎಕ್ಸಾಮ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಇದೆಲ್ಲವನ್ನ ಕೂಡ ಮುಗಿಸಿ ನಾವು ರಿವಿಷನ್ ವಿಡಿಯೋಸ್ನ ಶುರು ಮಾಡಬೇಕು ಅಂತ. ಸೊ ಹಾಗಾಗಿ ಏನು ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಆಗಿರ್ಬೋದು ಅಥವಾ ಸೈಕಾಲಜಿ ಆಗಿರ್ಬೋದು, ಒಂದು ಮೇನ್ ಸಬ್ಜೆಕ್ಟ್ ಆಗಿರೋದ್ರಿಂದ TET, HSTR, GPSTRಗೆ ಬಹಳನೇ ಕಾನ್ಸಂಟ್ರೇಷನ್ ಇಟ್ಟು ನಾವು ಓದ್ಕೊಳ್ಬೇಕಾಗುತ್ತೆ. ಬಿಕಾಸ್ ಇದು TET ಅಂತ ಬಂದಾಗ 30 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಸೈಕಾಲಜಿನ ಪೇಪರ್ ಇರುತ್ತೆ, ಸೈಕಾಲಜಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹಾಗಾಗಿ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ. ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. 21ನೇ ಪ್ರಶ್ನೆ ನೋಡಿ, ಯಾವ ಮಾದರಿಯ ವಿಕಲಚೇತನವನ್ನು ಅಲ್ಪಸಂಖ್ಯಾತ ಗುಂಪಿನ ವಿಕಲಚೇತನ ಮಾದರಿ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ 4 ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ ಅಲ್ವಾ. 4 ಆಯ್ಕೆಗಳಲ್ಲಿ 3ನೇ ಆಯ್ಕೆ ಅಥವಾ ಆಪ್ಷನ್ ಸಿ ಏನಿದೆ, ವಿಕಲಚೇತನ ಸಾಮಾಜಿಕ ಮಾದರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಈ ಒಂದು ವಿಕಲಚೇತನ ಸಾಮಾಜಿಕ ಮಾದರಿಯನ್ನು ವಿಕಲಚೇತನವನ್ನು ಅಲ್ಪಸಂಖ್ಯಾತ ಗುಂಪಿನ ವಿಕಲಚೇತನ ಮಾದರಿ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು. ಇನ್ನು ಈ ಒಂದು ವಿಕಲಚೇತನ ಸಾಮಾಜಿಕ ಮಾದರಿ ಅಂತಕ್ಕಂತಹ ವರ್ಡ್ ಏನಿದೆ, ಆ ಪದ ಏನಿದೆ, ಅದನ್ನು ಯಾರು ಪ್ರಚಲಿತಕ್ಕೆ ತಂದ್ರು ಅಂತ ಕೇಳಿರುವಂಥದ್ದು ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತಂದ್ರೆ ಮೈಕ್ ಅಲಿವರ್ ಅನ್ನೋರು ಏನಿದ್ದಾರೆ, ವಿಕಲಚೇತನ ಸಾಮಾಜಿಕ ಮಾದರಿ ಅನ್ನುವಂತಹ ಒಂದು ಪದವನ್ನು ಅವರು ಪ್ರಚಲಿತಕ್ಕೆ ತರುವಂಥದ್ದು. ನೆಕ್ಸ್ಟು 23ನೇ ಪ್ರಶ್ನೆ ನೋಡಿ, ಅಥವಾ ಈ ವಿಡಿಯೋದ 3ನೇ ಪ್ರಶ್ನೆ, ಅಸಾಧಾರಣ ಮಕ್ಕಳ ಬಗ್ಗೆ ಅತ್ಯುತ್ತಮ ವ್ಯಾಖ್ಯಾನ ನೀಡಿದಂತಹ ಶಿಕ್ಷಣ ತಜ್ಞ ಯಾರು ಅಂತ ಕೇಳಿದ್ದಾರೆ. ಸೊ ಅಸಾಧಾರಣ ಮಕ್ಕಳ ಬಗ್ಗೆ ಒಂದು ಉತ್ತಮವಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಕ್ಕಂತಹ ಶಿಕ್ಷಣ ತಜ್ಞ ಅಂತ ಹೇಳಿದ್ರೆ SA ಕಿರ್ಕ್ ಅಂತಕ್ಕಂಥವ್ರು ಏನಿದ್ದಾರೆ, ಅಸಾಧಾರಣ ಮಕ್ಕಳ ಬಗ್ಗೆ ಅತ್ಯುತ್ತಮ ವ್ಯಾಖ್ಯಾನವನ್ನು ನೀಡಿರುವಂತಹ ಒಬ್ಬ ಶಿಕ್ಷಣ ತಜ್ಞ SA ಕಿರ್ಕ್. ನೆಕ್ಸ್ಟು 24ನೇ ಪ್ರಶ್ನೆ, ದೈಹಿಕ ಸವಾಲುಳ್ಳ ಮಕ್ಕಳ ವರ್ಗೀಕರಣಕ್ಕೆ ಸೇರದ ಮಕ್ಕಳು ಯಾರು ಅಂತ ಕೇಳಿದ್ದಾರೆ. ಸೊ ದೈಹಿಕ ಸವಾಲುಳ್ಳ ಮಕ್ಕಳ ವರ್ಗೀಕರಣಕ್ಕೆ ಅಂತ ಕೇಳಿರೋದು. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಕಲಿಕಾ ಸವಾಲುಳ್ಳ ಮಕ್ಕಳು ಅಂತ. ಸೊ ದೈಹಿಕ ಸವಾಲು ಅಂತಂದ್ರೆ ಅವ್ರಿಗೆ ಕಣ್ ಕಾಣಿಸದೇ ಇರೋದು ಅಥವಾ ಕಿವಿ ಕೇಳಿಸದೇ ಇರೋದು, ಮಾತಾಡೋದಕ್ಕೆ ಬರದೇ ಇರೋದು, ನಡೆಯೋಕ್ಕಾಗದೇ ಇರೋವಂಥದ್ದು. ಸೊ ಈ ರೀತಿಯಾದಂತಹ ಮಕ್ಕಳನ್ನು ನಾವು ದೈಹಿಕ ಸವಾಲು ಅಂತ ಹೇಳಿ ಕರಿತೀವಿ, ದೈಹಿಕ ಸವಾಲುಳ್ಳ ಮಕ್ಕಳು ಅಂತ ಹೇಳಿ ಕರಿತೀವಿ. ಇಂತಹ ದೈಹಿಕ ಸವಾಲುಳ್ಳ ಮಕ್ಕಳ ಗುಂಪಿಗೆ ಕಲಿಕಾ ಸವಾಲುಳ್ಳ ಮಕ್ಕಳು ಸೇರ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಕಲಿಕಾ ಸವಾಲುಳ್ಳ ಮಕ್ಕಳು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ, ಬೆನ್ನುಹುರಿಯ ಅಶಕ್ತತೆಯನ್ನು ಹೊಂದಿರುವ ಮಕ್ಕಳನ್ನು ಯಾವ ವಿಭಾಗದ ಸವಾಲುಳ್ಳ ಮಕ್ಕಳ ಗುಂಪಿಗೆ ಸೇರಿಸಬಹುದು ಅಂತ ಕೇಳಿದ್ದಾರೆ. ಸೊ ಬೆನ್ನುಹುರಿಯ ಅಶಕ್ತತೆಯನ್ನು ಹೊಂದಿರತಕ್ಕಂತಹ ಮಕ್ಕಳನ್ನು ಯಾವ ಗುಂಪಿಗೆ ನಾವು ಸೇರಿಸಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ನೋಡಿ, ದೈಹಿಕ ಸವಾಲುಳ್ಳ ಮಕ್ಕಳಿಗೆ ನಾವೇನು ಮಾಡ್ಬೋದು, ಬೆನ್ನುಹುರಿಯ ಅಶಕ್ತತೆಯನ್ನು ಹೊಂದಿರತಕ್ಕಂತಹ ಮಕ್ಕಳನ್ನು ನಾವು ಸೇರಿಸಬಹುದು. ಸೊ ಕಲಿಕಾ ಸವಾಲುಳ್ಳ ಮಕ್ಕಳು, ಸಂವೇಗಾತ್ಮಕ ಸವಾಲುಳ್ಳ ಮಕ್ಕಳು ಮತ್ತು ಮಾನಸಿಕ ಸವಾಲುಳ್ಳ ಮಕ್ಕಳನ್ನು ನಾವು ದೈಹಿಕ ಅಶಕ್ತತೆ ಹೊಂದಿರತಕ್ಕಂತಹ ಮಕ್ಕಳ ಗುಂಪಿಗೆ ಸೇರಿಸೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಬೆನ್ನುಹುರಿ ಅಶಕ್ತತೆಯನ್ನು ಹೊಂದಿರುವ ಮಕ್ಕಳನ್ನು ನಾವು ದೈಹಿಕ ಸವಾಲುಳ್ಳ ಮಕ್ಕಳು ಅಂತ ಹೇಳಿ ಐಡೆಂಟಿಫೈ ಮಾಡಬಹುದು. ಇನ್ನು ನೆಕ್ಸ್ಟ್ 26ನೇ ಪ್ರಶ್ನೆ ನೋಡಿ, ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದ ಸವಾಲು ಮಕ್ಕಳ ಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ. ಸೊ ಮೂಳೆ ಮತ್ತೆ ಕೀಲುಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ, ಆ ಮಕ್ಕಳ ಗುಂಪಿಗೆ ಸೇರದೇ ಇರುವಂತಹ ಮಕ್ಕಳು ಯಾರು ಅಂತ ಕೇಳಿರುವಂಥದ್ದು ಆಪ್ಷನ್ ಡಿ, ಮಾನಸಿಕ ಅಸ್ವಸ್ಥತೆ ಅಥವಾ ಮಾನಸಿಕ ಅಸ್ಥಿರತೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ 27ನೇ ಪ್ರಶ್ನೆ ನೋಡಿ, ದೃಷ್ಟಿಹೀನತೆಯನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒದಗಿಸುವುದರಿಂದ ಪರಿಣಾಮಕಾರಿಯಾಗಿ ಕಲಿಯಲು ಮತ್ತು ಸಂವಹನ ಮಾಡಲು ಸಾಧ್ಯವಾಗುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಕಾಣದೇ ಇರುವಂತಹ ಮಕ್ಕಳಿಗೆ, ದೃಷ್ಟಿದೋಷವುಳ್ಳ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾವು ಯಾವುದನ್ನು ಪ್ರೊವೈಡ್ ಮಾಡೋದ್ರಿಂದ ಅಥವಾ ಯಾವುದನ್ನು ಕೊಡೋದ್ರಿಂದ ಅವರ ಒಂದು ಕಲಿಕೆ ಅಥವಾ ಕಲಿಯೋದಕ್ಕೆ ಮತ್ತು ಸಂವಹನ ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಪರಿಣಾಮಕಾರಿಯಾದಂತಹ ಕಲಿಕೆ ಮತ್ತು ಸಂವಹನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇಳಿರೋದು ಪ್ರಶ್ನೆ.
ಏನು 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಸಂಕೇತ ಭಾಷಾ ತರಬೇತಿ, ಬ್ರೈಲ್ ಭಾಷಾ ತರಬೇತಿ, ಪಠ್ಯದಿಂದ ಭಾಷಣಕ್ಕೆ ಪರಿವರ್ತಿಸುವ ತಂತ್ರಾಂಶ, ಸ್ಪರ್ಶ ಮುದ್ರಿತ ವಸ್ತು ಅಂತ ಇದೆ. ಸೊ ಈ 4ರಲ್ಲಿ ನಾವು ಯಾವುದನ್ನ ಪ್ರೊವೈಡ್ ಮಾಡಿದ್ರೆ ಮಕ್ಕಳು ಪರಿಣಾಮಕಾರಿಯಾಗಿ ಕಲಿತಾರೆ ಅಥವಾ ಸಂವಹನ ಕಮ್ಯುನಿಕೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅವರಿಗೆ ಅಂತ ನೋಡಿ. ಇಲ್ಲಿ ಆಪ್ಷನ್ ಡಿ, ಬಿ, ಸಿ ಮತ್ತು ಡಿ ಅಂತ ಇದೆ. ಬಿ, ಸಿ ಮತ್ತು ಡಿ. ಬಿ ಅಂದ್ರೆ ಏನಿದೆ, ಬ್ರೈಲ್ ಭಾಷಾ ತರಬೇತಿ, ಪಠ್ಯದಿಂದ ಭಾಷಣಕ್ಕೆ ಪರಿವರ್ತಿಸುವ ತಂತ್ರಾಂಶ ಅಥವಾ ಟೆಕ್ನಾಲಜಿ, ಸ್ಪರ್ಶ ಮುದ್ರಿತ ವಸ್ತು. ಈ 3 ನಾವು ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಪ್ರೊವೈಡ್ ಮಾಡೋದ್ರಿಂದ ಏನಾಗುತ್ತೆ, ಅವರೊಂದು ಕಲಿಕೆ ಮತ್ತು ಸಂವಹನ ಪರಿಣಾಮಕಾರಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು 28ನೇ ಪ್ರಶ್ನೆ, ದೃಷ್ಟಿಹೀನತೆಯು ಈ ಕೆಳಗಿನ ಯಾವ ಕಾರಣದಿಂದ ಉಂಟಾಗಬಹುದು ಅಂತ ಕೇಳಿದ್ದಾರೆ. ಸೊ ಮಕ್ಕಳಲ್ಲಿ ದೃಷ್ಟಿದೋಷ ಅಥವಾ ದೃಷ್ಟಿಹೀನತೆ ಅಂತಕ್ಕಂಥದ್ದು ಯಾವ ಕಾರಣದಿಂದ ಬರುತ್ತೆ ಅಂತ ನೋಡಿ. ಇಲ್ಲಿ ಆಯ್ಕೆಗಳನ್ನ ಹಿಂಗೆ ಕೊಟ್ಟಿದ್ದಾರೆ. ಗರ್ಭಾಶಯದ ಸೋಂಕು, ವಿಟಮಿನ್ಗಳ ಕೊರತೆ, ರೋಗ ಮತ್ತು ಗಾಯ, ಅಂತರ್ಗತ ಅಸ್ವಸ್ಥತೆಗಳು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಎ, ಬಿ, ಸಿ ಮತ್ತು ಡಿ ಅಂದರೆ ಎಲ್ಲವೂ ಕೂಡ ಗರ್ಭಾಶಯದ ಸೋಂಕು ಆಗಿರ್ಬೋದು, ವಿಟಮಿನ್ಗಳ ಕೊರತೆ ಆಗಿರ್ಬೋದು, ರೋಗ ಮತ್ತು ಗಾಯ, ಅಂತರ್ಗತ ಅಸ್ವಸ್ಥತೆಗಳು, ಇದೆಲ್ಲದ್ರದ್ದು ಕೂಡ ಏನಾಗುತ್ತೆ, ದೃಷ್ಟಿಹೀನತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಹಾಗಾಗಿ ಆಪ್ಷನ್ ಎ, ಬಿ, ಸಿ ಮತ್ತು ಡಿ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆ, ದೃಷ್ಟಿಹೀನ ಮಕ್ಕಳ ದೈಹಿಕ ಮತ್ತು ನಡವಳಿಕೆಯ ಲಕ್ಷಣಗಳು ಇದನ್ನು ಒಳಗೊಂಡಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ದೃಷ್ಟಿಹೀನ ಮಕ್ಕಳೇನಿದ್ದಾರೆ, ದೃಷ್ಟಿ ದೋಷ ಇರತಕ್ಕಂಥ ಮಕ್ಕಳು, ಕಣ್ಣಿನ ಸಮಸ್ಯೆ ಇರುವಂತಹ ಆ ಮಕ್ಕಳ ದೈಹಿಕ ಮತ್ತು ನಡವಳಿಕೆಯ ಲಕ್ಷಣ ಇದನ್ನು ಒಳಗೊಂಡಿರೋದಿಲ್ಲ. ಯಾವುದನ್ನು ಒಳಗೊಂಡಿರುವುದಿಲ್ಲ ಅಂತ ಸೊ ನೋಡಿ, ಇಲ್ಲಿ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ, ನಿಯಮಿತವಾಗಿ ಕಣ್ಣು ಮಿಟುಕಿಸುವುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ 30ನೇ ಪ್ರಶ್ನೆ, ಜನ್ಮಜಾತ ಕುರುಡುತನ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಜನ್ಮಜಾತ ಕುರುಡುತನ ಅಂತಂದ್ರೆ ಏನು ಅಂತ. ಏನು ಹಂಗಂದ್ರೆ ಆಪ್ಷನ್ ಬಿ ನೋಡಿ, ಜನನದ ಸಂದರ್ಭದಲ್ಲಿ ಅಥವಾ ಜನನದ ಮೊದಲು ದೃಷ್ಟಿ ಕಳೆದುಕೊಳ್ಳುವುದು. ಜನ್ಮಜಾತ ಕುರುಡು ಅಂತಂದ್ರೆ ಒಂದು ಮಗು ಹುಟ್ಟೋದಕ್ಕಿಂತ ಮುಂಚೆ ಅಥವಾ ಹುಟ್ಟಿದ ಸಂದರ್ಭದಲ್ಲಿ ಹುಟ್ಟುವಾಗಲೇ ಅದರ ಒಂದು ದೋಷವನ್ನ ಕಳ್ಕೊಳ್ಳೋದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಜನ್ಮಜಾತ ಕುರುಡುತನ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 31ನೇ ಪ್ರಶ್ನೆ ನೋಡಿ. ಇಲ್ಲಿ ದೃಷ್ಟಿಹೀನತೆ ಹೊಂದಿರುವ ವಿದ್ಯಾರ್ಥಿಗಳ ಶಿಕ್ಷಣ ಯಶಸ್ವಿಯಾಗಲು ಈ ಕೆಳಗಿನ ಯಾವ ಅಭ್ಯಾಸ ಸಹಾಯಕವಾಗಿದೆ ಅಂತ ಕೇಳಿದ್ದಾರೆ. ದೃಷ್ಟಿದೋಷ ಇರುವಂತಹ ಒಬ್ಬ ವಿದ್ಯಾರ್ಥಿ ಆತನ ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಯಶಸ್ವಿಯಾಗಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಈ ಒಂದು ಅಭ್ಯಾಸ ಅದಕ್ಕೆ ಸಹಾಯ ಮಾಡುತ್ತೆ. ಅದು ಯಾವ ಅಭ್ಯಾಸ ಅಂತ ಆಪ್ಷನ್ ಬಿ, ಸ್ಪರ್ಶ ಮತ್ತು ಉಬ್ಬು ವಸ್ತುಗಳ ಬಳಕೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗತ್ತೆ. ನೆಕ್ಸ್ಟು 32ನೇ ಪ್ರಶ್ನೆ ನೋಡಿ, ಶ್ರವಣ ದೋಷವು ಇವುಗಳಲ್ಲಿ ಯಾವ ಅಂಶವನ್ನ ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಶ್ರವಣ ದೋಷ ಅಂದ್ರೆ ಕಿವಿಯ ಸಮಸ್ಯೆ ಇರುವಂತಹ ಸಮಸ್ಯೆ ತೊಂದರೆ ಏನಿದೆ, ಯಾವ ಅಂಶವನ್ನ ಸೂಚಿಸುತ್ತೆ ಅಂತ ಇಲ್ಲಿ ಆಪ್ಷನ್ ಸಿ ನೋಡಿ. ಇಲ್ಲಿ ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ. ಎ ಏನಿದೆ, ಕೇಳ್ತಕ್ಕಂತಹ ಸಾಮರ್ಥ್ಯದ ಭಾಗಶಃ ನಷ್ಟ, ಹಾಗೆ ಕೇಳುವ ಸಾಮರ್ಥ್ಯದ ಸಂಪೂರ್ಣ ನಷ್ಟ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ, ಎ ಮತ್ತೆ ಬಿ ಎರಡೂ ಕೂಡ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 33ನೇ ಪ್ರಶ್ನೆ, ಶ್ರವಣ ದೋಷವನ್ನ ಅಳೆಯುವಂತಹ ಘಟಕ ಯಾವುದು ಅಂತ ಕೇಳಿದ್ದಾರೆ. ಕಿವಿಯ ಸಮಸ್ಯೆಯ ದೋಷವನ್ನ ಮೆಷರ್ ಮಾಡೋದಕ್ಕೆ ಬಳಸ್ತಕ್ಕಂತಹ ಒಂದು ಘಟಕ ಯಾವುದು ಅಂತ ಕೇಳಿರುವಂಥದ್ದು. ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ, ಡೆಸಿಬಲ್ ಅನ್ನೋದೇನಿದೆ, ನಾವು ಶ್ರವಣ ದೋಷವನ್ನ ಅಳೆಯೋದಕ್ಕೆ ಬಳಸ್ತಕ್ಕಂತಹ ಒಂದು ಘಟಕ ಆಗಿದೆ ಡೆಸಿಬಲ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 34ನೇ ಪ್ರಶ್ನೆ, ಆಟಿಸಮ್ ಒಂದು ಬಗೆಯ ಡ್ಯಾಶ್ ಅಂತ ಕೇಳಿದ್ದಾರೆ. ಆಟಿಸಮ್ ಅಂತಂದ್ರೆ ಏನು? ಆಟಿಸಮ್ ಅಂತಕ್ಕಂಥದ್ದು ಒಂದು ಬಗೆಯ ನರಸಂಬಂಧಿ ರೋಗ ಸಮಷ್ಟಿ, ನರಸಂಬಂಧಿ ರೋಗ ಆಟಿಸಮ್. ಹಾಗಾಗಿ ಆಪ್ಷನ್ ಸಿ, ನರಸಂಬಂಧಿ ರೋಗ ಸಮಷ್ಟಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 35ನೇ ಪ್ರಶ್ನೆ ನೋಡಿ. ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಮಾತಿನ ನಿರರ್ಗಳತೆಗೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಏನಿರ್ಬೋದು ಆನ್ಸರ್ ಆಗದೆ ಇದಕ್ಕೆ? ಮೋನೋಟೋನ್ ಧ್ವನಿ ಅಂತಕ್ಕಂಥದ್ದು ಏನಿದೆ ಇದು ಮಾತಿನ ನಿರರ್ಗಳತೆಗೆ ಸಂಬಂಧಪಟ್ಟಿಲ್ಲ. ಹಾಗಾಗಿ ಕೆಳಗಿನವುಗಳಲ್ಲಿ ಯಾವುದು ಮಾತಿನ ನಿರರ್ಗಳತೆಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ರೆ ಮೋನೋಟೋನ್ ಧ್ವನಿ ಅಂತ ಹೇಳಿ ನೀವು ಆನ್ಸರ್ ಮಾಡಬೇಕಾಗತ್ತೆ, ಆಯ್ತಾ. ನೆಕ್ಸ್ಟ್ 36ನೇ ಪ್ರಶ್ನೆ, ಭಾಷಾ ಅಸ್ವಸ್ಥತೆಯೊಂದಿರುವ ವಿದ್ಯಾರ್ಥಿಗಳು ಡ್ಯಾಶ್ ಅಂತ ಕೇಳಿದ್ದಾರೆ. ಭಾಷಾ ಅಸ್ವಸ್ಥತೆ ಅಂದರೆ ಮಾತಾಡೋದಕ್ಕೆ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಯಾವ ರೀತಿಯಾಗಿ ಇರ್ತಾರೆ ಅಂತ ಆಪ್ಷನ್ 1 ನೋಡಿ, ಏನನ್ನು ಅರ್ಥೈಸುತ್ತಾರೆ ಎಂಬುದನ್ನು ತಿಳಿಯಲು ಕಷ್ಟವಾಗುತ್ತದೆ ಅಂತ ಇದೆ. ಸೊ ಇಲ್ಲಿ ನೋಡಿ,
ಏನನ್ನ ಅರ್ಥೈಸ್ತಾರೆ, ನಾವು ಏನು ಹೇಳೋದಕ್ಕೆ ಹೊರಟಿದ್ದೀವಿ, ಏನು ಅರ್ಥ ಮಾಡಿಸೋದಕ್ಕೆ ಹೊರಟಿದ್ದೀವಿ ಅದನ್ನು ತಿಳ್ಕೊಳ್ಳೋದಕ್ಕೆ ಭಾಷಾ ಅಸ್ವಸ್ಥತೆ ಇರ್ತಕ್ಕಂತಹ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 37ನೇ ಪ್ರಶ್ನೆ, ಸಾಮಾಜಿಕ ಸಂದರ್ಭದಲ್ಲಿ ನಾವು ಭಾಷೆಯನ್ನು ಹೇಗೆ ಬಳಸುತ್ತೇವೆ ಎಂಬುದನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಸಾಮಾಜಿಕ ಸಂದರ್ಭಗಳಲ್ಲಿ ನಾವು ಭಾಷೆಯನ್ನು ಯಾವ ರೀತಿಯಾಗಿ ಬಳಸ್ತೀವಿ ಅನ್ನೋದನ್ನ ಯಾವ ರೀತಿಯಾಗಿ ಹೇಳ್ತಾರೆ ಅಂತ. ಆಪ್ಷನ್ ಸಿ ಪ್ರಾಗ್ಮಾಟಿಕ್ಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಪ್ರಾಗ್ಮಾಟಿಕ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 38ನೇ ಪ್ರಶ್ನೆ, ಯಾವ ವಯಸ್ಸಿನವರಿಗೆ ಅಭಿವ್ಯಕ್ತಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಯಾವ ಏಜಿನ ವ್ಯಕ್ತಿಗಳಿಗೆ ಅಥವಾ ಯಾವ ವಯಸ್ಸಿನವರಿಗೆ ಅಭಿವ್ಯಕ್ತಿ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಆಗಿರೋದಿಲ್ಲ ಅಂತ ಹೇಳಿ. ಆಪ್ಷನ್ ಎ 4 ವಯಸ್ಸಿನವರಿಗೆ, 4ನೇ ವಯಸ್ಸಿನ ಮಕ್ಕಳಿಗೆ ಅಭಿವ್ಯಕ್ತಿ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಅವರಿಗೆ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಹಾಗಾಗಿ ಆಪ್ಷನ್ ಎ 4 ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 39ನೇ ಪ್ರಶ್ನೆ, ಪ್ರತಿಭಾನ್ವಿತ ಮಕ್ಕಳೊಂದಿಗೆ ವ್ಯವಹರಿಸುವ ವಿಶೇಷ ನಿಬಂಧನೆಗಳಲ್ಲಿ ಯಾವುದನ್ನ ಸೇರಿಸಲಾಗಿಲ್ಲ. ಪ್ರತಿಭಾನ್ವಿತ ಮಕ್ಕಳು ತುಂಬಾ ಓದೋದ್ರಲ್ಲಿ ಮುಂದೆ ಇರತಕ್ಕಂತಹ ಮಕ್ಕಳ ಜೊತೆಗೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ವ್ಯವಹರಿಸುವ ವಿಶೇಷ ನಿಬಂಧನೆಗಳಲ್ಲಿ ಯಾವುದನ್ನ ಇನ್ಕ್ಲೂಡ್ ಮಾಡಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ವಿಶೇಷ ವಿದ್ಯಾರ್ಥಿ ವೇತನಗಳು ಮತ್ತೆ ಪ್ರಶಸ್ತಿ ಯೋಜನೆಗಳನ್ನ ಪ್ರತಿಭಾನ್ವಿತ ಮಕ್ಕಳ ಜೊತೆಗೆ ವ್ಯವಹರಿಸುವ ವಿಶೇಷ ನಿಬಂಧನೆಗಳಲ್ಲಿ ಸೇರಿಸಲಾಗಿಲ್ಲ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಈ ವಿಡಿಯೋದ ಕೊನೆಯ ಪ್ರಶ್ನೆ 40ನೇ ಪ್ರಶ್ನೆ ನೋಡಿ, ಇಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಡ್ಯಾಶ್ ಅಂತ ಕೇಳಿದ್ದಾರೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹೇಗಿರ್ತಾರೆ ಅಥವಾ ಯಾವ ರೀತಿಯಾದಂತಹ ವ್ಯಕ್ತಿತ್ವ ಇರುತ್ತೆ, ಹೇಗಿರ್ತಾರೆ ಅಂತ ಹೇಳಿ. ಸೊ ಆಪ್ಷನ್ ಎ ತೀರ್ಪುಗಳಲ್ಲಿ ಸ್ವತಂತ್ರರು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತೀರ್ಪುಗಳಲ್ಲಿ ಸ್ವತಂತ್ರರು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನೀವು 20 ಪ್ರಶ್ನೋತ್ತರಗಳನ್ನ ತಿಳ್ಕೊಂಡ್ರಿ. ಸೊ ಖಂಡಿತವಾಗಲೂ ಕೂಡ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಸ್ಗಳಲ್ಲಿ ಮುಂದುವರೆದ ಭಾಗವನ್ನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.